ನನ್ನ ಹೆಗಲ್ ಮೇಲೆ ನಿನ್ ಕೈ ಇಟ್ಟಾಗಲೇ ನಿನ್ ಕೆಲಸ ಮಾಡಕ್ ಒಪ್ಕೊಂಡೆ. ನೀನ್ ಬೆಟ್ಟ ಹತ್ತಿ ನಿನ್ ಬಾವುಟ ನೆಡೋವರೆಗೂ ನಿನ್ ಪಕ್ಕ ನಿಂತಿರ್ತೀನಿ. ಹೈ ಗಾಯ್ಸ್, ನಾನು ನಿಮ್ಮ ವಿಕಾಸ್ ಗೌಡ ಯೂಟ್ಯೂಬ್ ಚಾನಲ್. ಇವಾಗ ನಾನು ವಿಜಯವಾಡದಿಂದ ಮಂಗಳೂರಿಗೆ ಲೋಡ್ ಮಾಡಿಸ್ತಾ ಇದ್ದೀನಿ. ನಮಗೆ ಲೋಡ್ ಕೊಟ್ಟವ್ರು ಯಾರಪ್ಪ ಅಂದರೆ ಪುನೀತಣ್ಣ ಅಂತ, ನಮ್ಮ ಮೈಸೂರವರು. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇನ್ನೂ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಗಾಯ್ಸ್, ಹೋಗೋಣ. ಗೈಸ್, ಇವತ್ತು ಬೆಳಗ್ಗೆ ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿ ಇವತ್ತು ಮೊಬೈಲ್ ಅಂಗಡಿ ಎಲ್ಲ ಸಿಗ್ತಾನೆ ಹುಡುಕಿ ಸಾಕಾಗಿ ಮತ್ತೆ ಒಂದು ಜಾಗದಲ್ಲಿ ಸಿಕ್ತು. ನನಗೆ ಕನ್ನಡ ಒಂದ್ಬಿಟ್ರೆ ಬೇರೆ ಯಾವುದು ಬರಲ್ಲ, ಹಿಂದಿ ಸ್ವಲ್ಪ ಬರುತ್ತೆ, ಅಷ್ಟಕ್ಕಷ್ಟೇ. ಅದರಲ್ಲಿ ಹೆಂಗೋ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಒಂದು ಮೊಬೈಲ್ ಅಂಗಡಿ ಸಿಕ್ತು. ಅಲ್ಲಿಗೆ ಹೋಗಿ ಡಿಸ್ಪ್ಲೇ ಹಾಕ್ಸಕ್ಕೆ ಕೊಟ್ಟೆ. ಇಲ್ಲಂತೂ ಒಂದು ಚೂರು ಕಮ್ಮಿ ಮಾಡಲ್ಲ ರೇಟು, ಫಿಕ್ಸ್ ರೇಟ್ ಇಲ್ಲೆಲ್ಲ. ಇನ್ನೇನು ಮಾಡೋದಪ್ಪ, ಇಲ್ಲಿಗೆ ಬಂದಿದ್ದೀವಿ ಅಂತ ಹಾಕ್ಸ್ಕೊಂಡು ಬನ್ನಿ ಗೈಸ್. ಇದೆಲ್ಲ ನಮಗೆ ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ಡಿಸ್ಪ್ಲೇ ಹೊಡೆದೋಗುತ್ತೆ, ಡಿಸ್ಪ್ಲೇ ಹಾಕ್ಸ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಗೈಸ್, ಅದು ಹೆಂಗೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ. ಏನಪ್ಪ ಅಂದರೆ ನನ್ನ ನೆಟ್ಟೆಲ್ಲ ಅನ್ಲೋಡ್ ಆಗ್ತು. ಮತ್ತೆ ಅಲ್ಲೇ ನಿಯರ್ ಬೈ ಬಂಕ್ ಹತ್ರ ಗಾಡಿ ನಿಲ್ಲಿಸಿ ಅಲ್ಲೇ ಗಾಡಿ ಒಳಗೆ ಮಲಗಿ ಮತ್ತು ಬೆಳಗ್ಗೆ ಎದ್ದು ನೋಡ್ತೀನಿ, ಫೋನ್ ಆನ್ ಮಾಡ್ತೀನಿ. ಫೋನ್ ಆನ್ ಆಗ್ತಿದೆ, ಬಟ್ ಡಿಸ್ಪ್ಲೇ ಲೈಟ್ ಮಾತ್ರ ಬರ್ತಿದೆ, ಏನು ಸ್ಕ್ರೀನಲ್ಲಿ ಏನೂ ತೋರಿಸ್ತಿಲ್ಲ. ಫುಲ್ಲು ಬ್ಲ್ಯಾಕ್. ಹುಚ್ಚು ಬಂದ್ಬಿಟ್ಟಿದೆ ನನಗಂತೂ. ಫೋನ್ ಕಾಲ್ ಬರ್ತಿದೆ, ಪಿಕ್ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡಿಸ್ಪ್ಲೇ ಹಾಕ್ಸಾಯ್ತು. ಇವಾಗ ಲೊಕೇಶನ್ ಹಾಕಿದ್ದೀನಿ, ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋದ. ಇಲ್ಲಂತೂ ಗೈಸ್, ವಿಜಯವಾಡದಲ್ಲಿ ಆಟೋದವರು ಸ್ಕೂಟ್ರವರು ಮಧ್ಯಕ್ಕೆ ಬರ್ತಾರೆ. ಏನು ಮಾಡೋಕ್ಕಾಗಿಲ್ಲ, ರನ್ ಮಾಡಬೇಕು. ಅವ್ರು ಸೈಡ್ ಕೊಟ್ಟರೆ ಹೋಗಲೇಬೇಕು. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತ. ಗೈಸ್, ನಾನು ಇವಾಗ ಬಂದೆ ಲೋಡಿಂಗ್ ಪಾಯಿಂಟ್ಗೆ. ಬನ್ನಿ, ಫಿಶ್ ಲೋಡ್, ಇದು ಡ್ರೈ ಫಿಶು. ಬನ್ನಿ ಲೋಡ್ ಮಾಡೋದ. ನೋಡಿ, ಇದೇ ಬಾಕ್ಸ್ಗೆ ಮತ್ತೆ ಈ ಥರ ಎಲ್ಲ ತುಂಬಿರ್ತಾರೆ. ಈ ಥರ 4-5 ಪಾಯಿಂಟ್ ಇದೆ ಅಂತ ಹೇಳಿದ್ರು. ಇದು ಫಸ್ಟ್ನೇ ಪಾಯಿಂಟಿಗೆ ಬಂದಿದ್ದೀನಿ. ಎಲ್ಲ ಲೋಡ್ ಮಾಡ್ತವ್ರೆ. ಒಬ್ಬೊಬ್ರಾಗ ಎತ್ಕೊಂಡು ಗಾಡಿ ಹತ್ರ ತಗೋತವ್ರೆ. ಮತ್ತೆ ಗೈಸ್, ಗಾಡಿ ಹತ್ರ ಒಬ್ರಿದ್ದಾರೆ. ಅವರು ನೀಟಾಗಿ ಇಸ್ಕೊಂಡು ಗಾಡಿ ಒಳಗೆ ಬಾಕ್ಸ್ ಎಲ್ಲ ನೀಟಾಗಿ ಜೋಡಿಸ್ತಾರೆ. ಹಾಗೆ ಜೋಡಿಸಿ ಎಲ್ಲ ಇದು ಮಾಡ್ತಾರೆ. ಒಬ್ರು, ಇನ್ನೊಂದು 3 ಜನ ಎಲ್ಲ ಬಾಕ್ಸ್ ಅನ್ನು ಎತ್ಕೊಬರ್ತಾರೆ. ಇವಾಗ ಒಬ್ಬರನ್ನ ಅಲ್ಲೊಬ್ರಿದ್ದಾರೆ, ಕರ್ಕೊಂಡು ಬರಪ್ಪ ಅಂತ ಹೇಳಿದ್ರು. ಅಲ್ಲಿ ಹೋಯ್ತಾ ಹಂಗೆ ನನ್ನ ಗಾಡಿ ಒಂದು ವಿಡಿಯೋ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಹಂಗೆ ಹೋಯ್ತಾ ನೋಡಿ ಗೈಸ್, ಸಂಜೆ 6:30-7 ಗಂಟೆಗೆ ಹೆಂಗ್ ಕಾಣ್ತಿದೆ ನೋಡಿ. ಇದೇ ಗೈಸ್, ಅಲ್ಲಿ ನೋಡಿ ಒಂದು ಗುಡಿಸ್ಲು ಕಾಣ್ತಿದೆಯಲ್ಲ, ಈ ಗುಡಿಸ್ಲೊಳಗೆ ಎಲ್ಲನೂ ಬಾಕ್ಸ್ ಎಲ್ಲ ಅಲ್ಲೇ ಮಡಗೋದು. ಅಲ್ಲೇ ಮಡಗಿ ಮತ್ತೆ ಪ್ಯಾಕ್ ಎಲ್ಲ ಮಾಡಲ್ಲೇ ಮಾಡೋದು. ಪ್ಯಾಕ್ ಇಲ್ಲಿ ಕೆಳಗಡೆ ಇದೆಯಲ್ಲ ನೆಲ, ಇದರಲ್ಲೆಲ್ಲ ಈ ಥರ ಟಾರ್ಪಲ್ ಹಾಕಿ ಟ್ರೈ ಒಳಗೆಲ್ಲ ತುಂಬ್ತಾರೆ. ತುಂಬಿಟ್ಟು ಆಮೇಲೆ ಪ್ಯಾಕ್ ಮಾಡಿ ಆ ಗುಡಿಸ್ಲೊಳಗಡೆ ಇಡ್ತಾರೆ. ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡೋರೆಲ್ಲ ಹೋಗ್ಬಿಟ್ಟಿದ್ರು. ಸ್ವಲ್ಪ ಪ್ಯಾಕ್ ಮಾಡಿದ್ರು. ನೋಡಿ ಡ್ರೈ ಮೀನು ಹೇಗಿದೆ ಅಂತ. ಎಲ್ಲ ಒಂದೊಂದು ಒಂದೊಂದು ಥರ ಇದೆ ಗುರು ಮೀನು. ಸ್ಟಾರ್ ಮೀನು, ಯಾವುದ್ಯಾವುದೋ ಹಲವಾರು ಮೀನವೆ. ಯಾಕಂದರೆ ನನಗೆ ಒಂದೊಂದು ಹೆಸರು ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳೋಕ್ಕಾಗಿಲ್ಲ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಳ್ಳಿ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ ಕಾಣಿಸದ. ಗೈಸ್, ನಾನು ತೋರಿಸಿದ್ನಲ್ಲ ಟ್ರೈ, ಅದನ್ನ ಇವಾಗೆಲ್ಲ ಒಂದು ಕಡೆಯಿಂದ ಜೋಡಿಸ್ತವ್ರೆ. ಬನ್ನಿ ನೋಡೋದ ಹೇಗೆ ಜೋಡಿಸ್ತಾರೆ ಅಂತ. ಎಷ್ಟು ನೀಟಾಗಿ ಜೋಡಿಸ್ತವ್ರೆ ಅಂದರೆ
ಯಾಕಂದ್ರೆ ಇವ್ರಿಗೆ ಗೊತ್ತಲ್ಲ ಡೈಲಿ ಜೋಡಿಸ್ತಾರಲ್ಲ, ಅದೆಲ್ಲ ಅಭ್ಯಾಸ ಆಗಿರುತ್ತೆ. ಗೈಸ್ ಮತ್ತೇನಪ್ಪ ಅಂದರೆ ಇವಾಗ ನಿಮ್ಗೊಂದು ವಿಡಿಯೋ ಆಗಿ ತೋರಿಸ್ತೀನಿ ನೋಡಿ. ಅದೇ ನಿಮ್ಗೆ ಅವಾಗ ಹೇಳಿದ್ನಲ್ಲ ಗುಡಿಸ್ಲೊಳಗಡೆ ಅಂತ, ಇದೇ ಗುಡಿಸ್ಲು. ಎಲ್ಲ ನೋಡಿ ಬಾಕ್ಸ್ ಎಲ್ಲ ಇದು ಸೇಬನ್ ಬಾಕ್ಸ್ ಬರುತ್ತಲ್ಲ ಅದರೊಳಗೆ, ಮತ್ತೆ ಇನ್ನೊಂದು ಬೇರೆ ಬೇರೆ ಥರ ಬಾಕ್ಸ್ ಒಳಗೆಲ್ಲ ಜೋಡಿಸ್ತಾರೆ. ಹಾಗೆ ನೈಟ್ ಆದ್ಮೇಲೆ ಮತ್ತೇನಪ್ಪ ಅಂದರೆ ಇನ್ನು ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಐತಲ್ಲ ಅದೆಲ್ಲ ನಾನು ಗಾಡಿಗೆ ಲೋಡ್ ಮಾಡ್ತಾಯಿದ್ರು. ಲೋಡ್ ಮಾಡ್ಕೊಂಡು ಇಲ್ಲಿ ನೋಡೋಗಿ ಅಣ್ಣ ಬರ್ತಾರೆ, ಫುಲ್ಲು ಟೈಟ್ ಆಗಿದ್ದಾರೆ ಗಾಡಿ, ಸುರಾಡ್ತಾರೆ ಗಾಡಿ. ಹೇಗೆ ಅವರೇ ನೋಡಿ. ಗೈಸ್ ಟಾರ್ಪಲ್ ಎಲ್ಲ ಕ್ಲೋಸ್ ಮಾಡಾಯ್ತು, ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವಾಗ ಇನ್ನೂ ಓನರ್ ಅದೆಲ್ಲ ಅಲ್ಲಿ ಮುಂದೆ ಡೀಸೆಲ್ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನೋಡೋದ ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದ. ಗೈಸ್ ಹಾಗೆ ಬಂದೆ, ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಹಂಗೆ ಡೀಸೆಲ್ ಹಾಕಾಯ್ತು, ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ಓನರು ದೇವಸ್ಥಾನ ಹತ್ರ ಬನ್ನಿ ಅಂದ್ರು, ಹಾಗೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ದೇವಸ್ಥಾನ ಹತ್ರ ಹೋಗಿ ಗೈಸ್ ದೇವಸ್ಥಾನ ಹತ್ರ ಬಂದೆ. ಗಾಡಿ ಸೈಡ್ ಹಾಕಪ್ಪ ಅಂದ್ರು, ಸೈಡ್ ಹಾಕ್ಬಿಟ್ಟು ಅಷ್ಟೆಲ್ಲ ಅಲ್ಲೇ ಫಾಸ್ಟ್ ಆಗಿದ್ರು, ಪೂಜೆ ಮಾಡ್ತಾ ಇದ್ರು. ಪೂಜೆ ಅಂದ್ರೆ ನೋಡಿ ಗೈಸ್ ಹೇಗ್ ಮಾಡ್ತಾರೆ ಅಂದ್ರೆ ಈ ಕಡೆ ಸೈಡು ಹಾಗೆ ಎಲ್ಲ ಪೂಜೆ ಮಾಡ್ತಾ ಇದ್ರು. ಹಂಗೆ ಗಾಡಿ ಲೈಟ್ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿದ್ರು, ಸ್ಟಾರ್ಟ್ ಮಾಡ್ತಾ ಇದ್ದೆ. ಒಂದ್ ಲೈಟ್ ಬರ್ತಿತ್ತು, ಒಂದ್ ಲೈಟ್ ಬರ್ತಿರ್ಲಿಲ್ಲ, ಏನೋ ಪ್ರಾಬ್ಲಮ್ ಆಗಿತ್ತು ವೈರಿಂಗು. ಹಂಗೆ ಎಲ್ಲ ಪೂಜೆ ಆಯ್ತು. ತೆಂಗಿನಕಾಯಿ ಹೊಡಿತಾ ಇದ್ರು, ತೆಂಗಿನಕಾಯಿ ಎಲ್ಲ ಬೆಳಗ್ಗೆ ಇವಾಗ ತೆಂಗಿನಕಾಯಿ ಹೊಡಿತಾ ಇದ್ರು. ಹಾಗೆ ಹೋಗಪ್ಪ ಗಾಡಿ ಒಳಗೆ ಕೂತ್ಕೊ ಅಂದ್ರು, ಹಂಗೆ ತೆಂಗಿನಕಾಯಿ ಹೊಡೆದ್ರು. ಹೊಡೆದಾದ್ಮೇಲೆ ಸ್ವಲ್ಪ ಹೊತ್ತಿರಪ್ಪ ಅಂದ್ರು, ಹಂಗೆ ಸ್ವಲ್ಪ ಹೊತ್ತು ಇದ್ದು ಗಾಡಿ ಮೂವ್ ಮಾಡಪ್ಪ ಅಂದ್ರು, ಮೂವ್ ಮಾಡ್ಕೊಂಡು ಬಂದು ಜಸ್ಟ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಹಂಗೆ ಟೀ ಕುಡ್ಕೊಂಡು ಹೋಗೋದ ಒಂದ್ಸಲ ಚೆಕ್ ಮಾಡ್ಕೊಂಡಂತ ಹೋಗ್ತಾ ಇದೆ. ಬನ್ನಿ ಗೈಸ್ ಹೋಗೋಣ ಹೇಗಿದೆ ಅಂತ ನೋಡಿ. ವಿಜಯವಾಡ ಟು ಮಂಗಳೂರು. ಓಕೆ ಗೈಸ್, ಇನ್ನು ನೋಡಿ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ. ಹಂಗೆ ಇವತ್ತ ನಾನು ಫುಲ್ ಖಾಲಿ ಇರುತ್ತೆ ನೈಟ್ ರೋಡ್ ಅಂತ ಬಂದ್ರೆ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ, ಏನಂತಾನೆ ಗೊತ್ತಿಲ್ಲ. ಆರನ್ ಹೊಡ್ದಿ ಸಾಕಾಯ್ತು ಗೈಸ್. ಎಲ್ಲ ಹೊಡ್ದಿ ಇದ್ ಮಾಡಿದ್ರು, ಯಾರು ಜಾಗ ಬಿಡ್ಲಿಲ್ಲ. ಹಂಗೆ ಸ್ವಲ್ಪ ಮೂವ್ ಆಗ್ತಿತ್ತು. ಮೂವ್ ಆದ್ಮೇಲೆ ನಾನು ಹಂಗೆ ಹೋಗ್ತಾ ಇದ್ದೆ. ಹಂಗೆ ಹೋಯ್ತಾ ಗೈಸ್ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಇದು ಟೈಮಿಂಗ್ ಸ್ಲೋಡು ಗೈಸ್, ಸ್ವಲ್ಪ ಒಂದು ಚೂರು ಟೈಮ್ ವೇಸ್ಟ್ ಆಗಬಾರ್ದು, ಹಾಗೆ ಗಾಡಿ ಹೋಗ್ಬೇಕು. ಬನ್ನಿ ಗೈಸ್ ಬೇಗ ಫಾಸ್ಟ್ ಆಗಿ ಹೋಗೋದ. ಅಂದ್ರೆ ಇಲ್ಲಿ ನೋಡಿ ಫುಲ್ ಟ್ರಾಫಿಕ್ ಆಗೈತೆ, ಗಾಡಿನೇ ಮೂವ್ ಆಗ್ತಿಲ್ಲ. ಬನ್ನಿ ಗೈಸ್ ಹೋಗೋಣ. ಆಲ್ರೆಡಿ ನಾನು ಬಂದೆ, ಆಲ್ರೆಡಿ ನಾನು ಘಾಟ್ ಸೆಕ್ಷನ್ ಅಲ್ಲಿ ಇದ್ದೀನಿ. ಫುಲ್ಲು ಮಳೆ ಹೋಗ್ತೈತೆ ಜೋರಾಗಿ. ಗೈಸ್ ಏನಪ್ಪಾ ಅಂದ್ರೆ ನಾನು ಹೇಳೋದಿಷ್ಟೇ, ಎಲ್ಲರೂ ನಿಧಾನಕ್ಕೆ ಹೋಗಿ. ಮಳೆ ಬರ್ತಾ ಇರ್ತದೆ, ಮಳೆ ಬಂದಾಗ ನೀವು ತೊಂದರೆ ತಗೋಬೇಡಿ, ಬೇರೆಯವ್ರಿಗೂ ತೊಂದರೆ ಕೊಡ್ಬೇಡಿ. ಓಕೆನಾ ಗೈಸ್?
ಬೀಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ ನಾ ಖೈದಿ ನೀನೆ ಸಿರೆ ಮನೆಗೆ ತಪ್ಪಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ಗೈಸ್ ಅನ್ಲೋಡಿಂಗ್ ಪಾಯಿಂಟ್ ಇದೆ, ಸ್ವಲ್ಪ ಹತ್ರ ಹೊತ್ತು ಹೋಗ್ತಾ ಇದ್ದೀನಿ. ಹಂಗೆ ಬಂದೆ, ಎಲ್ಲ ಟರ್ಪಲ್ ಎಲ್ಲ ಓಪನ್ ಮಾಡಿ ಅನ್ಲೋಡ್ ಮಾಡ್ಕೊಳ್ಳಿ ಅಂತ ಮಾಡ್ತಾ ಇದೆ. ಹಾಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಬಿಡ್ತು ಅಂತ ಹೇಳಿದ್ರು. ಫುಲ್ ಏನಪ್ಪ ಅಂದರೆ ಗಾಡ್ ಸೆಕ್ಷನ್ ಮಳೆ ಬರ್ತಿತ್ತು, ಹಾಗೆ ಟ್ರಾಫಿಕ್ ಆಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಅನ್ಲೋಡ್ ಮಾಡ್ತವ್ರೆ ನೋಡೋದ. ನೋಡಿ ಗೈಸ್, ಒಬ್ಬೊಬ್ಬರಾಗ ಒಂದೊಂದು ಬಾಕ್ಸ್ ಇಟ್ಕೊಂಡು ಹೋಗ್ತಾಯಿದ್ರು. ಇದೇ ಮಾರ್ಕೆಟು, ಇದ್ರೊಳಗಡೆ ಎಲ್ಲ ತಗೊಂಡು ಹೋಗಿರ್ತಾರೆ ಗೈಸ್. ವೆರೈಟಿ ಮೀನಿದೆ ಗೈಸ್, ಅದು ಒಂದು ಅರ್ಥ ಆಗಲ್ಲ, ಅದು ಯಾವ್ಯಾವ ನೇಮೇ ಗೊತ್ತಿಲ್ಲ ಗೈಸ್. ಇದೆಲ್ಲ ನಾ ತಗೊಂಡಿರೋದೇ ಗೈಸ್, ಇದೆಲ್ಲ ಹೊರಗಡೆ ತಗೊಂಡು ಎಲ್ಲ ಜೋಡಿಸ್ತಾರೆ. ಮಾರ್ಕೆಟ್ ಎಷ್ಟು ಗಂಟೆಗೆ ನಡೀತೆ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಒಟ್ನೆಲ್ಲ ಅಂತಂದಿರೋದು ಇವಾಗ ಸಂಜೆ ಯಾವೊಂದೆಲ್ಲ ಅನ್ಲೋಡ್ ಆಗ್ತೈತೆ, ಅನ್ಲೋಡ್ ಆಗಿ ಎಲ್ಲ ಜೋಡಿಸ್ತಾ ಇದ್ರು. ಇಲ್ಲ ಎಲ್ಲಾನು ಫುಲ್ಲು ಮಡಗ್ಬಿಟ್ಟು ಬೆಳಗ್ಗೆ ಮಾರ್ಕೆಟ್ಗೆ ರೆಡಿ ಮಾಡ್ತಾರೆ. ನೋಡಿ ಗೈಸ್, ಚಿಕ್ಕ ಮೀನು ಗೈಸ್ ಇದೆಲ್ಲ, ಇದನ್ನ ಡ್ರೈ ಮಾಡ್ತಾರೆ, ಡ್ರೈ ಮಾಡಿ ಎಲ್ಲ ಇದು ಮಾಡ್ತಾರೆ.